ಇಷ್ಟು ಕೆಟ್ಟದಾಗಿ ಇಷ್ಟು ನೀಚವಾಗಿ ಮಾತಾಡೋ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದು ಅಂತ. ಅದು ಯಾಕೆ ಅದರಲ್ಲೂ ಒಬ್ಬ ಸಿಂಗಲ್ ಪೇರೆಂಟ್ ಆಗಿ ಇಬ್ಬರು ಹೆಣ್ಮಕ್ಳನ್ನ ಸಾಕೋದು ಅಷ್ಟು ಸುಲಭ ಅಲ್ಲ. ನೀವು ಬಾದಾಮಿ ಗೋಡಂಬಿ ಎಲ್ಲ ಹಾಕೋರದ್ರಲ್ಲಿ. ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಬ್ರಷ್ ಇಟ್ಟು ಇವನ್ನೆಲ್ಲ ಒಗ್ದಾಕ್ಬೇಕಾಗಿತ್ತು, ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಈಚೆ ಕಡೆಯಿಂದನೇ ಟಿಫನ್ ತೊಗೊಂಡು ಬಂದು ತಿನ್ಕೊಂಡ್ವಿ. ಇವಾಗ ರೆಸ್ಟ್ ಮಾಡಿ ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾಯಿದ್ದೆ. ಹಾಗೆ ನೈಟ್ಗೂ ಏನಾದರೂ ಆಗೋ ಥರ ಸಾಂಬಾರು ಮಾಡಿ ಇವಾಗ ಬೆಂಡೆಕಾಯಿ ಪಲ್ಯ ಮಾಡಿ ಹಾಗೆ ಪಾಲಕ್ ಗೋಧಿ ದೋಸೆ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯದ ಜೊತೆಗೆ ನೈಟ್ಗೆ ಅನ್ನ ಆಗೋಕ್ಕೆ ನಾನು ಸಾಂಬಾರು ರೆಡಿ ಮಾಡಿಬಿಡ್ತೀನಿ. ಯಾಕಂದರೆ ಸ್ವಲ್ಪ ಕ್ಲೀನಿಂಗ್ ಇತ್ತು. ಹಾಗಾಗಿ ಹಬ್ಬ ಅಂದಮೇಲೆ ಅಂತೂ ಕ್ಲೀನ್ ಮಾಡಿ ಮಾಡಿ ಸಾಕಾಗೋಗಿದೆ. ಈ ಮನೆಯಲ್ಲಿ ಹಳ್ಳಿ ಮನೆ ಅಂದ್ರ ಮೇಲೆ ಧೂಳು ಬಂದೇ ಬರುತ್ತೆ. ಅದರಲ್ಲೂ ರೋಡ್ ಸೈಡ್ ಇರೋದ್ರಿಂದ ಇನ್ನೂ ಜಾಸ್ತಿ. ಆಮೇಲೆ ಗೊತ್ತಿರ್ಬೋದು, ಹಳ್ಳಿ ಮನೆಯಲ್ಲೆಲ್ಲ ಸ್ವಲ್ಪ ಹುಳಗಳೆಲ್ಲ ಸೇರಿಕೊಂಡು ಮಣ್ಣೆಲ್ಲ ಕೆದಕ್ತಾ ಇರ್ತದೆ. ಏನು ಹುಳ ಅಂತ ಗೊತ್ತಾಗ್ತಾಯಿಲ್ಲ, ಮಣ್ಣು ಬೀಳ್ತಾನೆ ಇರುತ್ತೆ. ಅದು ಕ್ಲೀನ್ ಮಾಡದೆ ಇರೋಕ್ಕಾಗಲ್ಲ. ಅಟ್ಲೀಸ್ಟ್ ಹಬ್ಬದ ದಿವಸಗಳಲ್ಲಾದರೂ ಕ್ಲೀನ್ ಮಾಡ್ಕೊಬೇಕಲ್ಲ. ಹಾಗಾಗಿ ಅಪ್ಪುನ ಮಲಗಿಸಿದ್ದೀನಿ, ಮಲಗಿದ್ದಾನೆ. ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿ ಅವನ್ನ ಎಬ್ಬರಿಸಿ ಅವನಿಗೂ ಕೂಡ ಏನಾದರೂ ಮಾಡಿ ಕೊಡಬೇಕು. ಹಾಗೆ ಏನಾದರೂ ಜ್ಯೂಸ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ರೆಸಿಪೀಸ್ನ ಶೇರ್ ಮಾಡ್ತೀನಿ, ಬನ್ನಿ. ಅಪ್ಪುನ ಮಲಗಿಸಿ ಆನಂತರ ಅಡುಗೆನ ಶುರು ಮಾಡ್ಕೊಳ್ಳೋಣ ಅಂತೇಳಿ ಶುರು ಮಾಡಿಕೊಂಡೆ. ಬೆಳಗ್ಗೆ ಹೋಟ್ಲಲ್ಲಿ ತಿಂದಿದ್ದರಿಂದ ಸ್ವಲ್ಪ ಒಂಥರ ಜೀರ್ಣ ಆಗಿಲ್ದಿರೋ ಥರ ಅನ್ನಿಸ್ತೈತೆ. ಯಾಕಂದರೆ ಅಷ್ಟು ಹೋಟ್ಲು ಊಟ ನಮಗೆ ಸೆಟ್ ಆಗಲ್ಲ. ಹಾಗಾಗಿ ಕ್ವಿಕ್ಕಾಗಿ ಮಧ್ಯಾಹ್ನ ಅಡುಗೆಗೆ ಬೆಂಡೆಕಾಯಿ ಗೊಜ್ಜನ್ನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೋಳೆ ಥರ ಇರ್ತಲ್ಲ ಬೆಂಡೆಕಾಯಿ, ಹಾಗಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಎತ್ತಿಟ್ಕೊಂಡು ಆನಂತರ ಇಲ್ಲಿ ಸ್ವಲ್ಪ ಸಾಂಬಾರ್ಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನೈಟ್ಗೂ ಕೂಡ ಆಗೋ ಥರ ಮಾಡ್ತಾಯಿದ್ದೀನಿ. ಬೇರೆ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಕುಕ್ಕರಲ್ಲಿ ಹಾಕಿ ವಿಷಿಲ್ ಓಡಿಸ್ಕೊಳ್ಳೋಣ ಅಂತೇಳಿ ಎತ್ತಿಟ್ಟೆ. ಹಬ್ಬ ಅಂದಮೇಲೆ ಒಂದೊಂದೇ ಕೆಲಸ ಅಂತೂ ಆಗ್ತಾ ಇರಬೇಕು. ಅದರಲ್ಲೂ ಮಧ್ಯದಲ್ಲಿ ಬೇರೆ ಬೇರೆ ಕೆಲಸಗಳು ಬೇರೆ, ಅದರಲ್ಲಿ ಈ ಕೆಲಸ ಬೇರೆ ಅಂದರೆ ನಂಗೆ ತುಂಬಾ ಒಂಥರ ಇಕ್ಕಟ್ಟು ಪರಿಸ್ಥಿತಿ ಆಗಿಬಿಟ್ಟಿತ್ತು. ಹಾಗಾಗಿ ಏನೂ ಮಾಡೋದಕ್ಕಾಗಲ್ಲ, ಎಲ್ಲನೂ ಬ್ಯಾಲೆನ್ಸ್ಡಾಗಿ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೆ. ಅಪ್ಪುನ ಅವನಿಗೆ ಬರೀ ಏನೂ ತಿಂದಿರಲಿಲ್ಲ ಅವನು. ಹೋಟ್ಲೂಟ ಅವನಿಗೂ ಕೂಡ ಅಷ್ಟು ಅಡ್ಜಸ್ಟ್ ಆಗೋಲ್ಲ. ಹಾಗಾಗಿ ಇವಾಗ ಕರ್ಬೂಜ ಹಣ್ಣಿತ್ತು, ಬಿಸಿಲಿರೋದ್ರಿಂದ ಸ್ವಲ್ಪ ಜ್ಯೂಸ್ ಮಾಡೋಣ ಅಂತೇಳಿ ಒಳಗಡೆ ಇರುವಂಥ ಬೀಜಗಳನ್ನೆಲ್ಲ ತೆಗೆದು ಇದರ ಸ್ಪೂನಲ್ಲೇ ಹಣ್ಣನ್ನು ಮಾತ್ರ ಎರ್ಕೊಂಡು ಮಿಕ್ಸಿ ಒಳಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಒಳಗೆ ಹಾಕ್ಕೊಂಡ್ಮೇಲೆ ಕರ್ಬೂಜ ಹಣ್ಣನ್ನು ತುಂಬ ತೀರಾ ಸಾಫ್ಟಾಗಿ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ಹಣ್ಣು ಬಾಯಿಗೆ ಸಿಗೋ ಥರ ರುಬ್ಕೊಂಡ್ರೆ ಜ್ಯೂಸ್ ಅದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಸ್ವಲ್ಪ ತರಿಯಾಗಿಯೇ ರುಬ್ಕೊಂಡಿದ್ದೀನಿ. ಆನಂತರ ಒಂದು ಬೌಲ್ಗೆ ಅದನ್ನು ಹಾಕ್ಕೊಂಡು ಆ ಮಿಕ್ಸಿಲಿ ಏನಿರುತ್ತೆ ಅದನ್ನು ಕೂಡ ಸ್ವಲ್ಪ ನೀರು ಹಾಕಿ ಕುಲುಕ್ಸ್ಬಿಟ್ಟು ಅದರೊಳಗೆ ಹಾಕಿ, ನಾವು ಸಕ್ಕರೆ ಬದಲು ಬೆಲ್ಲದ ಪುಡಿನ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ದೇಹ ಕೂಡ ತುಂಬಾ ತಂಪಾಗಿರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಬೆಲ್ಲದ ಪುಡಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆನಂತರ ಅದಕ್ಕೆ ಒಂದು 4-5 ಏಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ತಟ್ಟೆಯಲ್ಲಿ ಫ್ರಿಜ್ಜಲ್ಲಿ ಎತ್ತಿಡಿ. ಆಮೇಲೆ ತಣ್ಣಗೆ ಮಧ್ಯಾಹ್ನದ ಹೊತ್ತು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಎತ್ತಿಟ್ಟೆ ನಾನು. ಹಾಗೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಯಾಕಂದರೆ ನಾನು ರೆಸಿಪಿಗಳ್ನೆಲ್ಲ ಜಾಸ್ತಿ ತೋರಿಸಿಲ್ಲ, ಯಾಕಂದರೆ ಬೆಂಡೆಕಾಯಿ ಪಲ್ಯ ಮಾಮೂಲಿಯಾಗಿ ಮಾಡ್ತಾರಲ್ವ ಅದೇ ಥರನೇ ಮಾಡಿಕೊಂಡೆ. ಹಾಗೆ ಅದಕ್ಕೆ ನಾನು ಸಾಂಬಾರನ್ನು ಕೂಡ ನೈಟ್ಗೆ ಆಗೋ ಥರನೇ ಮಾಡಿ ಎತ್ತಿಟ್ಕೊಂಡೆ. ಇನ್ನೇನು ಬೇರೆ ಕೆಲಸ ಮಾಡ್ಕೊಬೋದಲ್ಲ ಅಂತ. ಹಾಗೆ ನಾನು ಹೇಳಿದ್ನಲ್ವ ಪಾಲಕ್ ಗೋಧಿ ದೋಸೆ ತೋರಿಸ್ತೀನಿ ಅಂತ, ಅದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಇಲ್ಲಿ ಗೋಧಿ ಹಸಿಟ್ಟನ್ನ ತೊಗೊಂಡಿದ್ದೀನಿ, ಒಂದು 2 ಬೌಲಷ್ಟು. ಅದಕ್ಕೆ ನಾನು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಳಿ, ಯಾಕಂದರೆ ದೋಸೆ ಸಪ್ಪೆ ಬರಬಾರ್ದಲ್ವ. ಹಾಗಾಗಿ ಇದಕ್ಕೆ ದೋಸೆ ಥರ ಬರಬೇಕು ಅಂದರೆ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ರವೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ದೋಸೆ ಹೇಗೆ ನಾವು ಅಕ್ಕಿಲಿ ಮಾಡ್ತೀವೋ ಸೇಮ್ ಅದೇ ಥರನೇ ಬರುತ್ತೆ. ಎಷ್ಟು ಬೌಲಷ್ಟು ತೊಗೊಂಡಿರ್ತೀವೋ ಅಷ್ಟು ರವೆನ ಹಾಕಿ ಅದನ್ನು ಎತ್ತಿಡಿ ಮಿಕ್ಸ್ ಮಾಡಿಬಿಟ್ಟು, ಇಲ್ಲಿ ನಾನು ಪಾಲಕ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ಒಂಥರ ನೀರು ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ಜೀರ್ಣ ಆಗುತ್ತೆ ನಮಗೆ, ಮಕ್ಳಿಗೂ ಕೂಡ ಆರಾಮಾಗಿ ಕೊಡ್ಬೋದು. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಥರ ಜೀರಿಗೆ ಮೆಣಸನ್ನ ಹಾಕಿ ಮಾಡೋದ್ರಿಂದ ಒಂಥರ ದೋಸೆನೇ ಬೇರೆ ಥರ ಟೇಸ್ಟ್ ಬರುತ್ತೆ. ಪಲ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದೆರಡನ್ನೂ ಹಾಕ್ಕೊಂಡು ಸ್ವಲ್ಪ
ನೀರು ಹಾಕಿ ಈ ಥರ ಇದ್ರ ಥರ ನೀರು ಥರ ಮಾಡ್ಕೊಂಡಿದ್ದೀನಿ ನಾನು ಪಾಲಕ್ಕಿಂದು. ಹಾಗೆ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಅದನ್ನು ಯಾವ ಥರ ಕಲಿಸ್ಕೊಳ್ಬೇಕು ಅಂದರೆ ಉಪ್ಪು ಎಲ್ಲ ಹಾಕಿದ್ವಲ್ಲ ರವೆ, ಅದನ್ನೆಲ್ಲ ನೀಟಾಗಿ ಒಂದು ಸತಿ ಕಲಿಸ್ಕೊಂಡು ನೀರು ಹಾಕ್ಕೊಳ್ತಾ ದೋಸೆ ಹಿಟ್ಟನ್ನು ನೀವು ಹೇಗೆ ಕಲಿಸ್ಕೊತಾರೆ ಸೇಮ್ ಅದೇ ಥರನೇ, ಅದು ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು, ಕೈಯಿಂದ ಕಲಿಸ್ಬೇಡಿ. ಯಾಕೆ ಅಂದರೆ ಅದು ಕೈಯಿಂದ ಕಲಿಸಿದ್ರೆ ಒಂಥರ ಗಂಟು ಆಗಿಬಿಡುತ್ತೆ. ಈ ಥರ ನಿಮಗೆ ಸಿಗುತ್ತಲ್ಲ ಮಿಕ್ಸ್ ಮಾಡೋದು, ಅದನ್ನು ಸಿಕ್ಕಿದಾಗ ಈ ಥರ ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ಇದರಲ್ಲಿ ಗಂಟು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ. ನಾನು 2-3 ಸತಿ ಒಂದು ಸತಿ ಕೈಯಲ್ಲಿ ಟ್ರೈ ಮಾಡಿದ್ದಕ್ಕೆ ತುಂಬ ಗಂಟಾಗ್ಬಿಟ್ಟಿತ್ತು. ಅದಾದಮೇಲೆ ನಾನು ಇದೇ ಥರದ್ರಲ್ಲಿ ಮಿಕ್ಸರಲ್ಲೇ ನೋಡ್ಬೋದು ಒಂದು ಚೂರು ಗಂಟಿಲ್ದಂಗೆ ಬರುತ್ತೆ. ಹಾಗಾಗಿ ನೀವು ಇದರಲ್ಲೇ ಟ್ರೈ ಮಾಡಿ. ಇವಾಗ ದೋಸೆ ಹಿಟ್ಟಿನ ಅದಕ್ಕೆ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ನಾನು ಇಲ್ಲಿ ಪಾಲಕ್ ಸೊಪ್ಪಿಂದು ಏನು ಗ್ರೇವಿ ಇದ್ರ ಥರ ನೀರು ಥರ ಮಾಡ್ಕೊಂಡಿದ್ನಲ್ಲ ಮಿಕ್ಸ್ ಮಾಡೋಕ್ಕೆ, ಅದನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಡಿ ಮುಚ್ಚಿ, ಅದು ನೀಟಾಗಿ ಅದಕ್ಕೆ ಇಟ್ಕೊಳ್ಬೇಕು ಪಾಲಕ್ಕು ಗೋಧಿ ಎಲ್ಲ ಆ ಟೇಸ್ಟ್ ಬರಬೇಕಲ್ಲ. ಹಾಗಾಗಿ ಎತ್ತಿಟ್ಟೆ. ಅಪ್ಪನೂ ಅಷ್ಟೊತ್ತಿಗೆ ಎದ್ದ. ಅವನು ಎದ್ದಿದ ತಕ್ಷಣ ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ಚೆನ್ನಾಗಿ ನೀರು ಕುಡಿಸ್ಬೇಕು. ಹಾಗಾಗಿ ಅವನಿಗೆ ನೀರು ಕೊಟ್ಟಿದ್ದೆ. ಅವನು ಆರಾಮಾಗಿ ಕುಡಿದು ನೋಡ್ಬೋದು ಎಷ್ಟು ಬಿಸಿಲಿದೆ. ಹಾಗಾಗಿ ಐಸ್ ಕ್ರೀಮ್ ತಂದಿದ್ರು. ಸರಿ ಆಯಿತು ಅವನಿಗೂ ಕೊಡೋಣ ಅಂತೇಳಿ ಇನ್ನೂ ಅಡುಗೆ ಎಲ್ಲ ಮಾಡಿ ಎತ್ತಿಟ್ಟಿದ್ನಲ್ವ, ದೋಸೆ ಆಮೇಲೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು 1-1:30 ಆಗಿತ್ತು ಅಡುಗೆ ಮಾಡೋ ಅಷ್ಟೊತ್ತಿಗೆ. ಬೇಗನೆ ಆಯಿತು. ಹಾಗಾಗಿ ಐಸ್ ಕ್ರೀಮ್ ಹಾಕ್ಕೊಡ್ತಾಯಿದ್ದೆ. ಮೊನ್ನೆ ಅಮ್ಮ ಬಂದಿದ್ರಲ್ಲ ಆವಾಗ ತಂದ್ಕೊಟ್ಟು ಹೋಗಿದ್ರು. ಅದನ್ನೇ ಇವಾಗ ಪಾಪುಗೆ ಅವನಿಗೆ ಜಾಸ್ತಿ ಹಾಕ್ಕೊಡಲ್ಲ, ಜಸ್ಟ್ 1-1.5 ಸ್ಪೂನ್ ಅಷ್ಟೇ ಅವ್ನಿಗೆ ಹಾಕ್ಕೊಡೋದು. ಯಾಕಂದರೆ ಆಮೇಲೆ ಜಾಸ್ತಿ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ತಿನ್ಸಿದ್ರೂ ಕಷ್ಟನೇ, ಮಕ್ಳಿಗೆ ಯಾವಾಗ ನೆಗಡಿ ಆಗುತ್ತೋ ಗೊತ್ತಾಗಲ್ಲ. ಹಾಗಾಗಿ ನನಗೆ ಅವನಿಗೆ ಇಬ್ರಿಗೂ ಹಾಕ್ಕೊಂಡು ಅವನಿಗೆ ಕೊಟ್ಟೆ. ಅವನಿಗಂತೂ ಏನು ಖುಷಿ ಆಗೋಯ್ತು, ಐಸ್ ಕ್ರೀಮ್ ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು ಅವನಿಗೆ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದ. ಅಂದರೆ ಮಕ್ಕಳನ್ನ ಎಷ್ಟೇ ಕಟ್ಟುನಿಟ್ಟಾಗಿ ನಾವು ಬೆಳೆಸಬೇಕು ಅಂತ ಅಂದ್ಕೊಂಡ್ರು ಅವ್ರಿಗೆ ಯಾವ್ಯಾವ ಟೈಮ್ಗೆ ಏನೇನು ಕೊಡಬೇಕು ಅದನ್ನು ಕೊಟ್ಟರೆ ಒಳ್ಳೆಯದೇ. ಐಸ್ ಕ್ರೀಮು ನಾವು ಯಾವಾಗಲೂ ಕೊಡಲ್ಲ, ಯಾಕಂದರೆ ಮಳೆಗಾಲದಲ್ಲಿ ಈ ಥರ ಎಲ್ಲ ಕೊಟ್ಟರೆ ಅವ್ರಿಗೆ ಆಲ್ಮೋಸ್ಟ್ ನೆಗಡಿ ಆಗೇ ಆಗುತ್ತೆ. ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ನಾವು ಹೇಗೆ 1 ಸ್ಪೂನ್ 2 ಸ್ಪೂನ್ ತಿಂತೀವೋ ಅವ್ರಿಗೂ ಕೂಡ ಆವಾಗಲೇ 1 ಸ್ಪೂನ್ 2 ಸ್ಪೂನ್ ಕೊಟ್ಟರೆ ಏನೂ ಆಗೋದಿಲ್ಲ, ಆರಾಮಾಗಿ ಇರ್ತಾರೆ. ಸ್ವಲ್ಪ ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಬಿಸಿನೀರು ಕುಡಿಸಿದ್ರೆ ಆಗುತ್ತೆ. ಇಲ್ಲಿ ಡ್ರೈ ಫ್ರೂಟ್ಸ್ ಅಪ್ಪ, ಅದು ಡ್ರೈ ಫ್ರೂಟ್ಸ್, ಅದು ಡ್ರೈ ಫ್ರೂಟ್ಸು. ಬಾದಾಮಿ ಗೋಡಂಬಿ ಎಲ್ಲ ಹಾಕೋರು ಅದರಲ್ಲಿ. ನೀನು ಅದನ್ನೇ ಉಗಿದ್ಬಿಟ್ರೆ ಹಾಗೆ ಪ್ರವೀಣ್ ಅವರು ಈಚೆ ಹೋಗಿ ಬಂದಿದ್ದರು. ಹಾಗಾಗಿ ಅವ್ರಿಗೆ ಫಸ್ಟ್ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ನೋಡ್ಬೋದು 1-2 ನಿಮಿಷ ಎತ್ತಿಟ್ಟಿದ್ನಲ್ವ, ಸೇಮ್ ನೀವು ಇಂಚು ಮೇಲೆ ಹಾಕ್ತಾ ದೋಸೆ ಥರನೇ ಬರುತ್ತೆ. ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಮಾಮೂಲಿ ನಾವು ದೋಸೆನ ಹೇಗೆ ಬೇಯಿಸ್ಕೊತೀವೋ ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ. ಇದು ಇನ್ಸ್ಟೆಂಟಾಗಿ ಆಗುತ್ತೆ ದೋಸೆ ಅಂತ. ನೀವು ಏನಾದರೂ ಮಕ್ಳಿಗೆ ಮಾಡಿಕೊಡ್ಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ತಲೆ ಕೆಟ್ಟರೆ ನಿಜವಾಗ್ಲೂ ಇದನ್ನು ಮಾಡಿಕೊಡಿ. ಪಾಲಕ್ ಸೊಪ್ಪಿದ್ರೆ, ಇಲ್ಲ ಪಾಲಕ್ ಸೊಪ್ಪಿಲ್ಲ ಅಂದರೆ ಕ್ಯಾರೆಟ್ ಪ್ಯೂರಿನ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೀಟ್ರೋಟ್ ಪ್ಯೂರಿನ ಹಾಕ್ಕೊಂಡು ಮಾಡಿಕೊಡಿ. ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಮೆತ್ತಿಗೆ ಸಾಫ್ಟಾಗಿರುತ್ತೆ. ಹಾಗಾಗಿ ನಾನು ಬಿಸಿದು ಮಾಡಿಕೊಟ್ಟು ಅಪ್ಪುಗೆ ಒಂದು ಚಿಕ್ಕ ತಟ್ಟೆಯಲ್ಲಿ ಅವನಿಗೆ ಬಿಡಿಸ್ಬಿಟ್ಟು ಹಾಕ್ಕೊಟ್ಟೆ. ಹಾಗೆ ಇಲ್ಲಿ ನಾನು ಪ್ರವೀಣ್ ಅವ್ರಿಗೆ ಕೂಡ ಹಾಕ್ಕೊಟ್ಟೆ ಬೆಂಡೆಕಾಯಿ ಗೊಜ್ಜು ಹಾಗೆ ಪಾಲಕ್ ಗೋಧಿ ದೋಸೆ. ತುಂಬ ಚೆನ್ನಾಗಿ ಬಂದಿತ್ತು, ಸ್ಮೂತಾಗಿ ಬಂದಿತ್ತು. ನಿಮಗೂ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸ್ತಿ. ಹಾಗೆ ನಾನು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ನಲ್ವ ಕರ್ಬೂಜ ಹಣ್ಣಿನ ಜ್ಯೂಸು ತುಂಬಾ ಚೆನ್ನಾಗಿ ತಣ್ಣಗಾಗಿತ್ತು. ಹಾಗಾಗಿ ಊಟದ ಜೊತೆಗೆ ಕೊಡೋಣ ಅಂತೇಳಿ ಅವ್ರಿಗೆ ಹಾಕ್ಕೊಟ್ಟೆ. ಆದರೆ ಅವರು ಬೇಡ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನೇ ಅದನ್ನು ಕುಡ್ಕೊಂಡೆ. ದೋಸೆ ಹಾಕೋ ಗಂಟ ಅಪ್ಪುಗೂ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ನಿಸ್ತೀನಲ್ವ, ಅವನಿಗೆ ತಿನ್ನಿಸಿ ನಾನು ತಿನ್ನೋದು. ಹಾಗಾಗಿ ಅವನಿಗೆ ಫಸ್ಟ್ ತಿನ್ನಿಸ್ಬಿಡೋಣ, ಅಷ್ಟೊತ್ತೊಳಗೆ ಒಂದು ಜ್ಯೂಸ್ ಕುಡಿದ್ರೆ ತಣ್ಣಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಜ್ಯೂಸ್ ಕುಡಿದು ಇಲ್ಲಿ ಪ್ರವೀಣ್ ಅವ್ರಿಗೆ ಹಾಕ್ಕೊಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ರವೆ ಹಾಕಿದ್ರೇ ಅದು ಈ ಥರ ಸ್ಮೂತಾಗಿ ಸಾಫ್ಟಾಗಿ ಒಂದು ಚೂರು ಕಿತ್ತೋಗಲ್ಲ ದೋಸೆನೂ, ಅಷ್ಟು ಚೆನ್ನಾಗಿ ತವ ಮೇಲೆ ಎದ್ದೇಳುತ್ತೆ. ಹಾಗಾಗಿ ನೀವು ಕೂಡ ಒಂದ್ಸತಿ ಈ ಥರ ಪಾಲಕ್ ಗೋಧಿ ದೋಸೆನೇ ಟ್ರೈ ಮಾಡಿ. ಇಲ್ಲ ಬೇರೆ ರೀತಿಯ ಪ್ಯೂರಿ ಕೂಡ ನಾವು ಮಾಡಿಕೊಂಡು ಹಾಕ್ಕೊಡ್ಬೋದು ಮಕ್ಕಳಿಗೆ, ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅಪ್ಪುಗೂ ಕೂಡ ತುಂಬಾ ಇಷ್ಟ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ನಾನು ಬ್ರೆಡ್ಶೀಟ್ಗಳನ್ನೆಲ್ಲ ಒಗ್ದಾಕಿದ್ನಲ್ವ, ಅದನ್ನು ಎತ್ಕೊಂಬರೋಣ ಅಂತ ಹೋಗಿದ್ವಿ. ಯಪ್ಪ ಈ ಬಿಸಿಲಂತೂ ಯಾವಾಗ ಮಳೆ ಬಂದು ನೆಲ ಎಲ್ಲ ತಣ್ಣಗಾಗುತ್ತೋ ಅಂತ ಅನಿಸ್ಬಿಟ್ಟಿದೆ.
ಬ್ರೆಡ್ಶೀಟ್ ಎಲ್ಲ ಒಗ್ದಾಕಿದ್ದು ಅದನ್ನೆಲ್ಲ ಎತ್ಕೊಂಡು ಬಂದು ಸಂಜೆ ಅಪ್ಪು ಕೂಡ ಆರಾಮಾಗಿ ಆಟ ಆಡ್ಕೊಂಡಿದ್ದ. ಹಾಗೆ ನಾನು ಒಂದು ಸ್ಯಾರಿನ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಯ್ತು, ಅದನ್ನು ಕೊಡೋಣ ಅಂತ ಅಂದ್ಕೊಂಡು ಇಷ್ಟು ದಿವಸ ಸುಮ್ಮನೆ ಆಗಿಬಿಟ್ಟಿದ್ದೆ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಇಲ್ಲಿ ನೋಡಿ ಅಪ್ಪು ಏನು ಮಾಡ್ತಾಯಿದೆ ಅಂದರೆ, ನಾನು ನೋಡಿದ ತಕ್ಷಣ ಸೈಕಲ್ ತೊಗೊಂಡು ಒಂಥರ ಇದನ್ನು ಮಾಡ್ತಾರಲ್ವ, ಎಕ್ಸಸೈಸ್ ಮಾಡ್ತಾರಲ್ಲ ಆ ಥರ ಕೆಳಗೆ ಹಾಕೋದು ಮೇಲೆತ್ತೋದು, ಕೆಳಗೆ ಹಾಕೋದು ಮೇಲೆತ್ತೋದು, ಈ ಥರ ಮಾಡ್ತಾಯಿದ್ದ. ತರಲೆ ಅಂದರೆ ತರಲೆ. ಸಂಜೆ ಆಯಿತು. ಸೊ ನೈಟ್ ಏನು ಅಡುಗೆ ಮಾಡೋ ಹಾಗಿಲ್ಲ, ಹಾಗಾಗಿ ಸ್ವಲ್ಪ ಸ್ಯಾರಿನ ಬ್ಲೌಸ್ ಹೊಲಾಕೋದಕ್ಕೆ ಕೊಡಬೇಕಾಗಿತ್ತು. ಹಾಗಾಗಿ ಇವಾಗ ಅಪ್ಪನ ಕರ್ಕೊಂಡು ಹೊರಟಿದ್ದೀನಿ. ಅವ್ನು ಈಚೆಗಡೆ ಸೈಕಲಲ್ಲಿ ಆಟ ಆಡ್ತಾ ಇದ್ದ, ಅದಕ್ಕೆ ತೊಗೊಂಡು ಬಾ ಒಳಗಡೆ ಇಟ್ಟು ಹೋಗೋಣ ಅಂತ. ಸೊ ಬ್ಲೌಸು ಯಾವ ಥರ ಹೊಲಿಸೋದು ಅಂತ ಸ್ಯಾಂಪಲ್ ನೋಡ್ತಾ ಇದ್ದೆ. ಹಾಗೆ ನಾನೊಂದು ಸ್ಕ್ರೀನ್ ಮೇಲೆ ಒಂದು ಲೈನ್ ಹಾಕಿದ್ದೆ ಅಲ್ವಾ, ಬೇರೆಯವ್ರ ತಂದೆ ತಾಯಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಇಷ್ಟು ನೀಚವಾಗಿ ಮಾತಾಡೋ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದು ಅಂತ. ಅದು ಯಾಕೆ ಅಂದರೆ, ಮೊನ್ನೆ ಎಲ್ಲ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ತುಂಬಾ ಕೆಟ್ಟದಾಗಿ, ತೀರಾ ಕೆಟ್ಟದಾಗಿ ಕಮೆಂಟ್ಸ್ನ ಮಾಡಿದರು. ಅದು ಫೇಕ್ ಅಕೌಂಟೋ ಇಲ್ಲ ಒರಿಜಿನಲ್ ಅಕೌಂಟೋ ಗೊತ್ತಿಲ್ಲ, ಅಂದರೆ DP ಕೂಡ ಇರಲಿಲ್ಲ, ಏನಿಲ್ಲ. ಆ್ಯಂಡ್ ಏನಂದರೆ ಎಷ್ಟು ಕೆಟ್ಟ ಮನಸ್ಥಿತಿ ಇರುತ್ತೆ ಅಂದರೆ, ಕೆಲವ್ರಿಗೆ ಅಷ್ಟು ಮನಸ್ಥಿತಿ ಇರುತ್ತೆ. ಇನ್ನೊಬ್ಬರು ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಅಷ್ಟು ಸುಲಭವಾಗಿ ಒಬ್ಬರು ವ್ಯಕ್ತಿ ಮುಖ ನೋಡಿದ ತಕ್ಷಣ ಅವ್ರು ಕೆಟ್ಟವರು ಒಳ್ಳೆಯವರು ಅಂತ ನಿಮ್ಗೆ ಹೇಗ್ರಿ ಗೊತ್ತಾಗುತ್ತೆ? ಆ ಕಮೆಂಟ್ಸ್ನು ಕೂಡ ಸ್ಕ್ರೀನ್ ಮೇಲೆ ಹಾಕೋದಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿ ಮಾಡಿದರು. ಅದನ್ನು ನಾನು ಅಷ್ಟೇ ಕೆಟ್ಟದಾಗಿ ರಿಪ್ಲೈ ಮಾಡಿದ್ದೀನಿ. ಆದರೂ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇನ್ನೊಬ್ಬರು ತಿರ್ಗಾ ಆ ಥರ ಮಾಡಬಾರ್ದು. ಇನ್ನೊಬ್ಬರು ತಂದೆ ತಾಯಿ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲದವರೇ ಈ ಥರ ಎಲ್ಲ ಮಾಡೋದು. ತಂದೆ ತಾಯಿ ವ್ಯಾಲ್ಯೂ ಗೊತ್ತಿರೋರು ಯಾವತ್ತೂ ಈ ಥರ ಕಮೆಂಟ್ಸ್ಗಳನ್ನ ಮಾಡಲ್ಲ. ಅದರಲ್ಲೂ ನಮಗೆ ಗೊತ್ತು, ನಮ್ಮ ಹೆತ್ತವರು ನಮ್ಮನ್ನು ಹೇಗೆ ಸಾಕಿದ್ರು, ಹೇಗೆ ಬೆಳೆಸಿದ್ರು, ಅವ್ರು ಹೇಗಿದ್ದಾರೆ ಅನ್ನೋದು ನಮಗೆ ಗೊತ್ತು. ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ನಮಗೆ ಗೊತ್ತು. ನಿಮಗೆ ಗೊತ್ತಾ ಅದು? ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ, ಅವ್ರು ಏನು ಮಾಡಿದ್ದಾರೆ, ಅವ್ರು ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾ? ಪ್ರತಿಯೊಬ್ಬ ತಂದೆ ತಾಯಿನೂ ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಅವ್ರ ಪರ್ಸ್ನಲ್ ಜೀವನನೇ ಅವರು ತ್ಯಾಗ ಮಾಡಿ ಮಕ್ಳಿಗೋಸ್ಕರ ಇರ್ತಾರೆ. ಇವಾಗ ನಾವು ಅಷ್ಟೇ, ನಾವು ಪೇರೆಂಟ್ಸ್ ಆದಮೇಲೆ ಇವಾಗ ನಮ್ಮ ಒಂದು ಸಣ್ಣ ಖುಷಿ ನಾವು ಸೈಡಲ್ಲಿ ಇಟ್ಟು, ನನ್ನ ಮಕ್ಳಿಗೆ ಏನಾದರೂ ಮಾಡಬೇಕು, ನನ್ನ ಮಗನಿಗೆ ಏನೋ ಕೊಡಿಸ್ಬೇಕು, ಅವ್ನ ಖುಷಿ ನಾವು ನೋಡಬೇಕು ಅಂತ ನಾವು ಅವನಿಗೋಸ್ಕರ ದುಡಿತಾ ಇರ್ತೀವಿ. ಹಾಗೆ ಅಲ್ವಾ ನಮ್ಮ ತಂದೆ ತಾಯಿನೂ ಕೂಡ, ಅವರು ಆವಾಗ ಏಜಲ್ಲಿದ್ದಾಗ ಅವರು ನಮ್ಮ ಮಕ್ಳಿಗೆ ಓದಿಸ್ಬೇಕು, ನಮ್ಮ ಮಕ್ಳಿಗೆ ಮಾಡಬೇಕು ಅಂತ ಮಾಡ್ತಾ ಇದ್ದಿದ್ದು. ತಂದೆ ತಾಯಿ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಪ್ಲೀಸ್ ಈ ಒಂದು ದೊಡ್ಡ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಿಮ್ಗೇನು ಬೇಕು ಬೇಕಾಬಿಟ್ಟಿಯಾಗಿ ಕಮೆಂಟ್ಸ್ಗಳನ್ನ ಮಾಡಬೇಡಿ. ನಾನು ತೀರಾ ಕೆಟ್ಟ ಕಮೆಂಟ್ಸ್ಗಳನ್ನ ನಾನು ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಸಹಜ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಕೆಟ್ಟದಾಗಿ ಒಳ್ಳೆಯದಾಗಿ ಎಲ್ಲನೂ ಬರ್ತದೆ, ನಾವು ಸ್ವೀಕರಿಸ್ಬೇಕು, ನಿಜ. ಹಾಗಂತ ತೀರಾ ಎಕ್ಸ್ಟ್ರಾ ಓವರ್ ಲೆವೆಲಲ್ಲಿ ನೀವು ಕೆಟ್ಟದಾಗಿ ಮಾತಾಡಿದ್ರೆ ಅದನ್ನು ನಿಜವಾಗ್ಲೂ ಆಗಲ್ಲ, ದೆವ್ವ ಬಿಡಿಸ್ಬಿಡ್ತೀನಿ. ಬೇಕಾದರೆ ನಾನು ನಿಜ ಪ್ರೊಫೈಲ್ ನಂಗೆ ಯಾರ್ದು ಏನು ಅಂತ ಗೊತ್ತಾದರೆ ನಿಜವಾಗ್ಲೂ ಬಿಡಲ್ಲ ನಾನು. ಅಷ್ಟು ಮಟ್ಟಿಗೆ ಕೆಟ್ಟದಾಗಿ ಮಾಡಿದ್ದಾರೆ. ನಿಮ್ಮನ್ನು ಕೂಡ ಒಬ್ಬರ ತಾಯಿನೇ ಎತ್ತಿರೋದು, ನಿಮ್ಮನ್ನು ನಿಜವಾಗ್ಲೂ ನಿಮ್ಮ ತಂದೆ ತಾಯಿನೇ ನಿಮ್ಮನ್ನು ಎತ್ತಿದ್ರೆ ಈ ಥರ ಕಮೆಂಟ್ಸ್ಗಳನ್ನ ಮಾಡಲ್ಲ ನೀವು. ಆದರೆ ಆ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಹೇಳ್ತಾರಲ್ವಾ, ತಂದೆ ತಾಯಿ ವ್ಯಾಲ್ಯೂ ಗೊತ್ತಿಲ್ಲ ಅಂತ, ಅಂಥವರೇ ಈ ಥರದ್ದೆಲ್ಲ ಮಾಡೋದು. ಆ್ಯಂಡ್ ಅದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಣ್ಮಗು ಏನೋ ಮಾಡ್ತಾಯಿದೆ ಅಂದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನೋಡೋದಕ್ಕೆ ಹೋಗಬೇಡಿ. ಜಸ್ಟ್ ನನ್ನ ನೋಟಿಫಿಕೇಷನ್ ಬರ್ದಿರೋ ಥರನೇ ರಿಮೂವ್ ಮಾಡಿ, ನನ್ನ ಯಾವ ವೀಡಿಯೋಸು ಬರೋಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ. ಹಾಗಂತ ಬಂದು ನಿಮಗೆ ಟೈಮ್ ಪಾಸ್ ಆಗಬೇಕು ಅಂತ ಇನ್ನೊಬ್ಬರು ಇದಕ್ಕೆ ಬಂದು ಇನ್ನೇನೋ ನೀವು ಕೆಟ್ಟದಾಗಿ ಕಮೆಂಟ್ಸ್ ಮಾಡೋದು, ಅದು ಇನ್ನೊಬ್ರು 4 ಜನ ನೋಡೋದು ತುಂಬಾ ನೀಚ್ ಕೆಲಸ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಅದು ನೋಡೇ ಇರಲಿಲ್ಲ, ನಾನು ನೋಡಿರೋದು ಸಂಜೆ ನಾನು ಅದನ್ನು. ಆ್ಯಂಡ್ ಎಷ್ಟು ಅಪ್ಸೆಟ್ ಆದೆ ಅಂದರೆ, ಎಷ್ಟು ಲೈಫಲ್ಲಿ ನನ್ನ ಹಳೆ ತುಂಬಾ ಬೇಜಾರಾಯಿತು ನನಗೆ, ಅಷ್ಟು ಲೆವೆಲಲ್ಲಿ ನನಗೆ ಬೇಜಾರಾಗೋಗಿದೆ. ಹಬ್ಬ ಏನು ಸಂತೋಷನೇ ಅನ್ನೋದೇ ಹೊಟ್ಟೋಗ್ಬಿಟ್ಟು ಕಮೆಂಟ್ಗಳನ್ನ ನೋಡಿ. ಆ್ಯಂಡ್ ನಿಮ್ಮ ಯೋಗ್ಯತೆಗೆ ಫಸ್ಟು ನೀವು ಕರೆಕ್ಟಾಗಿರೋದನ್ನ ನೋಡ್ಕೊಳ್ಳಿ. ಏನಂತಾರೆ, ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಳಿಗೆ ಸಾಕೋ ಕೆಪಾಸಿಟಿ ಇದೆಯಾ, ಆ ಕೆಪಾಸಿಟಿನ ಬರೆಸ್ಕೊಳ್ಳಿ. ಇನ್ನೊಬ್ರಿಗೆ ಬಂದು ಹೆಣ್ಮಕ್ಳಿಗೆ ತೊಂದರೆ ಮಾಡಬೇಕು, ಇನ್ನೊಬ್ರಿಗೆ ಮನಸ್ಸಿಗೆ ನೋವಾಗಬೇಕು ಅನ್ನೋ ಥರನೇ ಕಮೆಂಟ್ಸ್ ಮಾಡಿಬಿಡಿ. ತುಂಬಾ ನೆಗೆಟಿವ್ ಕಮೆಂಟ್ಸ್ನ ನಾನು ಅವಾಯ್ಡ್ ಮಾಡ್ತೀನಿ ಆದಷ್ಟು. ಯಾಕಂದರೆ ಕೆಲವರು ಮಾಡ್ತಾರೆ, ಅದೇನು ಮಾಡೋದಕ್ಕಾಗಲ್ಲ, ಇದ್ದೇ ಇರುತ್ತೆ ಸೋಷಿಯಲ್ ಮೀಡಿಯಾ ಅಂಥದ್ರಲ್ಲಿ. ಈ ಲೆವೆಲ್ಗೆ ನೀವು ಕಮೆಂಟ್ಸ್ಗಳನ್ನ ಮಾಡೋದು ಯಾಕೆ? ನೀವು ತಂದೆ ತಾಯಿ ಹುಟ್ಟಿರಲಿಲ್ವಾ ಈ ಥರ ಇನ್ನೊಂದು ಹೆಣ್ಮಗುಗೆ ಈ ಥರ ಎಲ್ಲ ಅನ್ನೋದಕ್ಕೆ, ಅದು ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ನಾನು ಹೇಳೋದು ಒಂದೇ, ಪ್ಲೀಸ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನನ್ನ ವೀಡಿಯೋಸ್ ನೋಡೋದಕ್ಕೆ ಹೋಗಬೇಡಿ. ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನೀವು ನೋಡಿ. ಎಷ್ಟೋ ಜನ ಹೆಣ್ಮಕ್ಳು ಮಾಡ್ತಾಯಿದ್ದಾರೆ ಆ್ಯಂಡ್ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ನಾವು ಕೂಡ ಏನೋ ಒಂದು ಪ್ರಯತ್ನ ಪಡ್ತಾಯಿದ್ದೀವಿ, ಆದರೆ ಸಪೋರ್ಟ್ ಮಾಡಿ. ಇಲ್ಲ ಅಂದರೆ ಖಂಡಿತವಾಗ್ಲೂ ಬೇಡ. ಆದರೆ ಈ ಥರ ಫ್ಯಾಮಿಲಿ ಬಗ್ಗೆ, ತಂದೆ ತಾಯಿ ಬಗ್ಗೆ ಏನಾದರೂ ನೆಕ್ಸ್ಟ್ ಲೆವೆಲಲ್ಲಿ ನೀವೆಲ್ಲ ಮಾತಾಡೋದು ಅಷ್ಟು ಸರಿಯಲ್ಲ. ಆ್ಯಂಡ್ ನನ್ನ ವೀಡಿಯೋಸಲ್ಲಿ ಏನಾದರೂ ಕೆಲವೊಂದಿಷ್ಟು ತಪ್ಪುಗಳಾಯ್ತಾ ಖಂಡಿತವಾಗ್ಲೂ ಹೇಳಿ, ನಾನು ಅದನ್ನ ತಿದ್ಕೊಳ್ತೀನಿ. ತಿದ್ಕೊಳ್ಳೋದಕ್ಕೂ ಕೂಡ ನಾನು ಪ್ರಯತ್ನ ಪಡ್ತೀನಿ. ಅದು ಹೇಳೋ ರೀತಿಯಲ್ಲಿ ಇರುತ್ತೆ.
ನೀವು ಮಾಡೋ ಕಮೆಂಟ್ಸ್ ರೀತಿಲಿರುತ್ತೆ. ಹೇಳಬೇಕು ಅಂದರೆ ನಾವೇ ಹೇಳ್ತೀವಿ ನಿಮಗೆ ಕಮೆಂಟ್ಸ್ನ ಮಾಡಿ ಯಾವ ಥರ ಬಂದಿದೆ ವೀಡಿಯೋಸ್. ಯಾಕೆ ಅಂದರೆ ನಮಗೆ ಗೊತ್ತಾಗಬೇಕು ಅದರಲ್ಲಿ ಒಳ್ಳೇದಿದೆಯಾ ಕೆಟ್ಟದಿದೆಯಾ, ಕೆಟ್ಟದಾಗಿ ಏನಾದರೂ ಹೇಳಿದೀವಾ, ಇಲ್ಲ ಕೆಟ್ಟದಾಗಿ ಏನಾದರೂ ಅಂದರೆ ಪ್ರೊನೌನ್ಸೇಷನ್ ತಪ್ಪಾಗಿದೆಯಾ, ಇಲ್ಲ ವೀಡಿಯೋದಲ್ಲಿ ಏನಾದರೂ ಆಗಿದೆಯಾ. ಸೊ ಹೇಳಿದ್ರೆ ತಾನೇ ಇನ್ನೊಬ್ರು ಹೇಳ್ದಾಗ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾವು ಅದು ತಪ್ಪು ಮಾಡಲ್ಲ ಅಂತಲೇ ನಾವು ಹೇಳ್ತೀವಿ. ಹಾಗಂತ ಆ ವೀಡಿಯೋಗೆ ಸಂಬಂಧಪಟ್ಟಿಲ್ಲ ಆ ವಿಷಯಗಳು, ಅಂಥ ವಿಷಯಗಳನ್ನೆಲ್ಲ ತೊಗೊಂಬಂದು ಕಮೆಂಟ್ಸ್ನ ಮಾಡ್ತೀರಾ. ನಿಜವಾಗ್ಲೂ ಅದು ಸರಿಯಲ್ಲ. ನಿಮಗೆ ಆಗಲಿ ಒಂದು ಸತಿ ಕೂತ್ಕೊಂಡು ನೀವೇ ಯೋಚನೆ ಮಾಡಿ. ಒಂದು ಹೆಣ್ಮಗುಗೆ ಈ ಥರ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಇಷ್ಟು ಕೆಟ್ಟದಾಗಿ ಅವ್ರ ತಂದೆ ತಾಯಿಗಳ ಬಗ್ಗೆ ನೀವು ಮಾತಾಡೋದು ಸರಿನಾ ಅಂತ ಒಂದು ಸತಿ ನೀವೇ ಕೂತ್ಕೊಂಡು ಯೋಚನೆ ಮಾಡಿ. ನೀವು ಸರಿ ಅಂತ ಅನ್ಸಿದ್ರೆ ನೆಕ್ಸ್ಟು ನಿಮ್ಮ ಅದು ಮೆಂಟಾಲಿಟಿ ಯಾರು ಕೂಡ ಈ ಥರ ಮಾಡಲ್ಲ. ಅದು ಒಂದು ಹೆಣ್ಮಗು ಪ್ಲ್ಯಾಟ್ಫಾರ್ಮಲ್ಲಿ ಏನೋ ಮಾಡ್ತಾಯಿದ್ರೆ ಅಂದ ತಕ್ಷಣ ಬಂದಿದ್ದ ತಕ್ಷಣ ಏನೋ ಒಂದು ಕೊಂಕಿ ಹಾಕ್ಬೇಕು ಅಂತ ಮಾತಾಡೋದು. ಸೊ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇದು ಬಿಟ್ಟರೆ ನನಗೆ ಬೇರೆ ಹೇಳೋದಕ್ಕೆ ಆಗ್ತಾಯಿಲ್ಲ. ನನಗೆ ಅಷ್ಟು ಲೆವೆಲಲ್ಲಿ ನನಗೆ ಬೇಜಾರಾಯಿತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಆ ಥರ ಇರ್ತಾರೆ, ಏನು ಮಾಡೋದಕ್ಕಾಗಲ್ಲ. ಆದರೆ ನೆಕ್ಸ್ಟ್ ಟೈಮ್ ನಾನು ಹೇಳ್ತಾ ಇರೋದು ಒಂದೇ, ನಿಮಗೆ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಮಾತಾಡೋಕ್ಕೆ ಕೊಡಬೇಡಿ. ತಿಳ್ಕೊಂಡು ಮಾತಾಡಿ, ತಿಳ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಮಾತಾಡಬೇಡಿ ಅಷ್ಟೇ. ಸೊ ಈ ಥರ ತುಂಬಾ ಮೈಂಡ್ ಅಪ್ಸೆಟ್ ಆಯಿತು ನನಗೂ. ಸೊ ಇಟ್ಸ್ ಓಕೆ, ಇದನ್ನು ನಾನು ಏನಕ್ಕೆ ಮಾಡಿದೆ ಅಂತಲೂ ಕೂಡ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಇನ್ನೊಬ್ಬರು ತಂದೆ ತಾಯಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಫಸ್ಟು ಯೋಚನೆ ಮಾಡಿ. ಯಾಕಂದರೆ ನಿಮಗೂ ತಂದೆ ತಾಯಿ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ, ತಂಗಿದಿರು ಇರ್ತಾರೆ, ಅಕ್ಕಂದಿರು ಇರ್ತಾರೆ, ನಾದಿನಿದಿರು ಇರ್ತಾರೆ. ಸೊ ಹಾಗಾಗಿ ಒಂದು ಸತಿ ನೀವು ಕೂಡ ಯೋಚನೆ ಮಾಡಿ. ಆಮೇಲೆ ಕಂಡೋರ ಮನೆ ಹೆಣ್ಮಕ್ಳ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿ. ನಿಮಗೆ ಗೊತ್ತಿದ್ರೆ ಮಾತಾಡಿ, ಗೊತ್ತಿಲ್ಲ ಅಂದರೆ ಸರಿ ಮುಖ ನೋಡ್ಕೊಂಡು ಏನೋ ಮಾತಾಡಬೇಡಿ. ಯಾಕಂದರೆ ಮುಖದಲ್ಲಿ ಏನೂ ಕಾಣಿಸಲ್ಲ. ಅವ್ರು ಕಷ್ಟಪಡ್ತಾ ಇರೋದು ನಗ್ನಾಗ್ತಾನೆ ಇರ್ತಾರೆ, ಅದ್ರ ಹಿಂದೆಗಡೆ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದರಲ್ಲೂ ಒಬ್ಬ ಸಿಂಗಲ್ ಪೇರೆಂಟಾಗಿ ಇಬ್ಬರು ಹೆಣ್ಮಕ್ಳನ್ನ ಸಾಕೋದು ಅಷ್ಟು ಸುಲಭ ಅಲ್ಲ. ನೀವು ಅಂದ್ಕೊಂಡಿರ್ಬೋದು ಎಷ್ಟೋ ಜನ ತಂದೆ ತಾಯಿ ಇಲ್ಲದೇ ಎಷ್ಟೋ ಹೆಣ್ಮಕ್ಳು ಜೀವನನೇ ಹೇಗೆಲ್ಲ ನಡೆಸ್ತಾ ಇರ್ತಾರೆ. ಆ್ಯಂಡ್ ನಾವು ಟಿ ವಿಲೇ ನೋಡ್ಬೋದು, ಮಹಾನಟಿ ಅನ್ನೋ ಒಂದು ದೊಡ್ಡ ಶೋಲಿ ಎಷ್ಟೋ ಹೆಣ್ಮಕ್ಳು ಬಂದಿದ್ದಾರೆ. ಅದರಲ್ಲಿ ಎಷ್ಟೋ ಈ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಹಾಗಂತ ಸಿಂಗಲ್ ಪೇರೆಂಟಾಗಿ ಇಬ್ಬರು ಹೆಣ್ಮಕ್ಳನ್ನ ಸಾಕೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಅದರಲ್ಲೂ ಹೇಳಬೇಕು ಅಂದರೆ ಎಷ್ಟು ಕೆಟ್ಟದಾಗೆಲ್ಲ ಮಾತಾಡ್ತಾರೆ ಅಂತ. ಅದೇ ರೀತಿ ಇವಾಗ ಹೇಗೋ ತುಂಬ ಒಂದು ಲೆವೆಲಲ್ಲಿ ನೆಮ್ಮದಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ ಅನ್ನೋ ಟೈಮಲ್ಲಿ ಬಂದು ಈ ಥರ ನಾವೇನೋ ಒಂದು ಪ್ರಯತ್ನ ಪಡ್ತಾಯಿದ್ದೀವಿ ಅಂದ ತಕ್ಷಣ ಅದ್ರ ಮೇಲೆ ಕಲ್ಲಾಕಿ, ಅದ್ರ ಮೇಲೆ ಇನ್ನೇನೋ ಒಂದು ಮಸಾಲ ಹಾಕಿ ನೀವು ಕೆಟ್ಟದಾಗಿ ಮಾತಾಡೋದು ಸರಿಯಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರು ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಒಬ್ಬರು ಅಂತ ಅಲ್ಲ, ಯಾವರೇ ಆಗಲಿ ಮುಂದಿನ ಸತಿ ಕಮೆಂಟ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಯೋಚನೆ ಮಾಡಿ. ಅವ್ರಿಗೂ ತಂದೆ ತಾಯಿ ಇರ್ತಾರೆ, ನಿಮಗೂ ತಂದೆ ತಾಯಿ ಇರ್ತಾರೆ. ಹಾಗಾಗಿ ಒಂದು ಸತಿ ಯೋಚನೆ ಮಾಡಿ, ನಿಮ್ಗೆ ಏನು ಅನಿಸ್ತೋ ಅದನ್ನು ಕಮೆಂಟ್ ಮಾಡಿ. ಹೊರತು ಆ ವಿಡಿಯೋಗೆ ಸಂಬಂಧನೇ ಪಟ್ಟಿಲ್ದಿರೋ ವಿಷಯ ತೊಗೊಂಡು ಬಂದು ನೀವು ಕಮೆಂಟ್ಸ್ ಹಾಕೋದು ತುಂಬಾ ದೊಡ್ಡ ತಪ್ಪು. ಸೊ ನಾನು ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಗೋರಿಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಇನ್ನು ಮುಂದೆ ಮಾಡೋರ್ಗೂ ಕೂಡ ಅರ್ಥ ಆಗಲಿ. ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಗೊತ್ತಿದ್ದರೆ ಖಂಡಿತವಾಗ್ಲೂ ಈ ಥರ ಮಾತಾಡಲ್ಲ ನೀವು. ನಮಗೆ ಗೊತ್ತಿದೆ, ನಾವು ಎಷ್ಟೋ ಕಳ್ಕೊಂಡಿದ್ದೀವಿ, ಎಷ್ಟೋ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀವಿ ಸಂಬಂಧಗಳನ್ನ ಅಂತ ನಮಗೆ ಗೊತ್ತು. ಕೆಲವು ಸಂಬಂಧಗಳನ್ನ ಉಳಿಸ್ಕೊಬೇಕು ಅಂತ ಅಂದ್ಕೊಂಡ್ರು ಇಲ್ಲ, ಎಲ್ಲ ದೂರನೇ ಇರೋದು. ಹಾಗಾಗಿ ನಮಗೆ ಗೊತ್ತು ವ್ಯಾಲ್ಯೂಸ್ ಮಾತ್ರ. ನಿಮಗೆ ಗೊತ್ತಿಲ್ಲ ಅಂದರೆ ಸೊ ಎಲ್ಲ ಫ್ಯಾಮಿಲಿಯಲ್ಲೂ ಒಂದೇ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದೇ ನಮ್ಮ ಲೈಫಲ್ಲೂ ಇದೆ. ಹಾಗಂತ ನಾವು ಯಾವುದಕ್ಕೂ ತೋರಿಸ್ಕೊಳಕ್ಕೆ ಹೋಗಲ್ಲ. ನಾವು ಹೋರಾಡ್ತೀವಿ, ಕಷ್ಟಪಡ್ತಾಯಿದ್ದೀವಿ, ಮುಂದೆ ಚೆನ್ನಾಗಿ ಆಗ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಸೊ ಅಷ್ಟೇ ನಾನು ಹೇಳೋದು. ಪ್ಲೀಸ್ ಒಂದು ಸತಿ ಕಮೆಂಟ್ಸ್ ಮಾಡಬೇಕಾದ್ರೆ ಯೋಚನೆ ಮಾಡಿ. ಸೊ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.